ನಮಸ್ಕಾರ ಸ್ನೇಹಿತರೆ. IPLನ ಒಂದಷ್ಟು ಜನ ಕ್ರೇಜ್ಗೆ ನೋಡಿದರೆ IPLನ್ನು, ಮತ್ತೊಂದಷ್ಟು ಜನ ನಮ್ಮ ತಂಡ, ನಮ್ಮ ರಾಜ್ಯದ ತಂಡ ಅಂಥೇಳಿ ನೋಡ್ತಾರೆ. ಇನ್ನು ಕೆಲವಷ್ಟು ಜನ ವಿರಾಟ್ ಕೊಹ್ಲಿಗಾಗಿ, MS ಧೋನಿಗಾಗಿ, ರೋಹಿತ್ ಶರ್ಮಾಗಾಗಿ ನೋಡ್ತಾರೆ. ಇವರು ಇರೋ ತಂಡಕ್ಕೆ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ತಮಿಳುನಾಡನ್ನು ಬಿಡಿ, ನಮ್ಮ ರಾಜ್ಯದಲ್ಲಿರೋ CSK ಫ್ಯಾನ್ಸನ್ನು ನೀವು ಕರ್ನಾಟಕದವರಾಗಿ ಯಾಕೆ ಚೆನ್ನೈ ತಂಡವನ್ನು ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದರೆ ಅವ್ರು ಹೇಳೋದು ಒಂದೇ ಮಾತು, MS ಧೋನಿಗಾಗಿ ಅಂತ. ಆದರೆ ಈ ಸಲ MS ಧೋನಿ ಒಂದೇ ಒಂದು ಮ್ಯಾಚ್ ಆಡಿಲ್ಲ. ಇಂಜುರಿಯಿಂದ ಆಡದೆ ಹೊರಗುಳಿದಿರುವ MSD ಪ್ರಾಕ್ಟೀಸ್ ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ಪ್ಲೇಯಿಂಗ್ 11ನಲ್ಲಿ ಅವರು ಆಡ್ತಾ ಇಲ್ಲ. ನಮ್ಮ ತಲ ಈ ಪಂದ್ಯಕ್ಕೆ ಬರ್ತಾರೆ, ಮುಂದಿನ ಪಂದ್ಯಕ್ಕೆ ಬರ್ತಾರಾ ಅಂತ ಹೇಳಿ ಫ್ಯಾನ್ಸ್ ಕಾದು ಕಾದು ಕೂಡ ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಪ್ರಾಕ್ಟೀಸ್ ಮಾಡೋ ಧೋನಿ ಯಾಕೆ ಆಡ್ತಿಲ್ಲ? ಏನಿದು ಚೆನ್ನೈ ಫ್ರಾಂಚೈಸಿಯವರ ಪ್ಲಾನ್? MS ಧೋನಿ ಆಡ್ದಿದ್ರೂ ಈ ಸೀಸನ್ನ ದುಡ್ಡು ಅವರಿಗೆ ಸಿಗುತ್ತಾ? ಪಂದ್ಯ ಆಡದೆ ಧೋನಿ ನಿವೃತ್ತಿ ಹೊಂತಾರ? ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪ್ರಾಕ್ಟೀಸ್ಗೆ ಬರ್ತಾರೆ, ಪ್ರಾಕ್ಟೀಸ್ನಲ್ಲಿ ಚೆನ್ನಾಗೇ ಆಡ್ತಾರೆ, ಆದರೆ ಮ್ಯಾಚ್ನಲ್ಲಿ ಇರೋದೇ ಇಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ಧೋನಿ ಫ್ಯಾನ್ಸ್ ಕಾದು ಕಾದು ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ IPL ಬಂದರೆ MS ಧೋನಿ ಅವರದ್ದೇ ಒಂದು ಸದ್ದು. ಈ ಬಾರಿಯೂ ಅಭಿಮಾನಿಗಳು ಕ್ಯಾಪ್ಟನ್ ಕೂಲ್ ಅಬ್ಬರ ನೋಡಲು ಕಾದು ಕುಳಿತಿದ್ದಾರೆ. ಆದರೆ ಈ ಸೀಸನ್ನಲ್ಲಿ ಧೋನಿ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ, ಯಾವುದೇ ಪಂದ್ಯದಲ್ಲಿ ಕಾಣಿಸಿಕೊಂಡಿಲ್ಲ. ಪ್ರಾಕ್ಟೀಸ್ ಮಾಡ್ತಿರುವ MS ಧೋನಿ ಯಾಕೆ ಮ್ಯಾಚ್ನಲ್ಲಿ ಆಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಫ್ಯಾನ್ಸನ್ನು ಕಾಡ್ತಾ ಇದೆ. ಚಾಕೊಲೇಟ್ ತೋರಿಸಿ ಮಕ್ಕಳ ಅಳು ನಿಲ್ಲಿಸಿದ ಹಾಗೆ MS ಧೋನಿಯನ್ನು ತೋರಿಸಿ CSK ಫ್ಯಾನ್ಸ್ಗೆ ಆಸೆಯನ್ನು ತೋರಿಸ್ತಾ ಇದೆ ಅಂತಲೇ ಹೇಳ್ಬೋದು. MS ಧೋನಿ ಪ್ರಾಕ್ಟೀಸ್ ವಿಡಿಯೋ ನೋಡಿದವರು CSK ಪರ ಈ ಮ್ಯಾಚ್ ಆಡ್ತಾರೆ ಅಂತೇಳಿ ಅಂದ್ಕೊಂಡವರಿಗೆ ಅವ್ರ ಪ್ಲಾನ್ ಫುಲ್ ಉಲ್ಟಾಗಿದೆ ಅಂತಲೇ ಹೇಳ್ಬೋದು. ಟಾಸ್ ವೇಳೆ ಪ್ಲೇಯಿಂಗ್ 11 ಘೋಷಣೆ ಆದಾಗ ಮತ್ತೆ ನಿರಾಸೆ, ಯಾಕಂದರೆ ಆ ಪಂದ್ಯದಲ್ಲಿ ಧೋನಿ ಇರಲ್ಲ. IPL ಲೀಗ್ ಹಂತದ ಅರ್ಧಕ್ಕರ್ಧ ಪಂದ್ಯಗಳು ಮುಗಿದೋಗಿದ್ದಾವೆ, ಆದರೂ ಧೋನಿ ಪತ್ತೇ ಇಲ್ಲ. ಈಗಲೂ ಬರ್ದಿದ್ರೆ ಇನ್ಯಾವಾಗ ಅನ್ನೋ ಪ್ರಶ್ನೆ ಸಹಜವಾಗಿ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಚೆನ್ನೈ ಫ್ರಾಂಚೈಸಿ ಧೋನಿ ಹೆಸರಲ್ಲಿ ಫ್ಯಾನ್ಸ್ಗೆ ಚೀಟ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. IPL 2026 ಆರಂಭ ಆದಾಗ ಧೋನಿ ಅವರು ಮೊದಲ 2 ವಾರಗಳ ಕಾಲ ವಿಶ್ರಾಂತಿ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ 2 ವಾರ ಕಳೆದು ಸುಮಾರು ದಿನಗಳೇ ಆಗಿವೆ. ಚೆನ್ನೈ ತಂಡದ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಧೋನಿ ಪ್ರಾಕ್ಟೀಸ್ ವಿಡಿಯೋ ಪೋಸ್ಟ್ ಆಗ್ತಾ ಇದೆ. ಆದರೆ ತಂಡದ ಬಸ್ ಸ್ಟೇಡಿಯಂಗೆ ಬರುವಾಗ ಅದರಲ್ಲಿ ಧೋನಿ ಇರೋದಿಲ್ಲ. ಟಾಸ್ ಸಮಯದಲ್ಲಿ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಧೋನಿಯವರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡದಿರುವುದು ಅಭಿಮಾನಿಗಳ ಸಿಟ್ಟನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಭಾವನೆಗಳ ಜೊತೆ ಆಟ ಆಡಬೇಡಿ ಅಂಥೇಳಿ CSK ಮ್ಯಾನೇಜ್ಮೆಂಟ್ಗೆ ಅಭಿಮಾನಿಗಳು ಮನವಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಧೋನಿ ಈಗಾಗಲೇ ಸಕ್ರಿಯ ಕ್ರಿಕೆಟ್ನಿಂದ ಹಿಂದೆ ಸರಿದು ತಂಡಕ್ಕೆ ಮೆಂಟರ್ ಆಗಿ ಕೆಲಸ ಮಾಡ್ತಿರಬಹುದು ಅಂತಿದ್ದಾರೆ. ಧೋನಿ ಈ ಸೀಸನ್ನಲ್ಲಿ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಇಲ್ಲದಂತಾಗಿದೆ. ಆಡದಿದ್ರೂ ಧೋನಿಗೆ ಸಿಗುತ್ತಾ ಕೋಟಿ ಕೋಟಿ ಹಣ? ಇನ್ನು MS ಧೋನಿ ಈ ಸೀಸನ್ನಲ್ಲಿ ಒಂದೇ ಒಂದು ಪಂದ್ಯ ಆಡಿಲ್ಲ, ಆದರೂ ಇವರಿಗೆ ಈ ಸೀಸನ್ನ ಹಣ ಸಿಗುತ್ತಾ ಅನ್ನೋ ಪ್ರಶ್ನೆ ಫ್ಯಾನ್ಸನ್ನು ಕಾಡ್ತಾ ಇದೆ. 2026 IPL ಹರಾಜಿಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು MS ಧೋನಿ ಅವರನ್ನು ಅನ್ಕ್ಯಾಪ್ಡ್ ಆಟಗಾರನ ವಿಭಾಗದ ಅಡಿಯಲ್ಲಿ 4 ಕೋಟಿ ರೂಪಾಯಿಗಳಿಗೆ ಉಳಿಸಿಕೊಂಡಿತ್ತು. ಆದರೆ ಧೋನಿ ಇಲ್ಲಿ ತನಕ ಒಂದೇ ಒಂದು ಪಂದ್ಯ ಈ ಸೀಸನ್ನಲ್ಲಿ ಆಡಿಲ್ಲ. ಮುಂದೆ ಆಡ್ತಾರಾ ಇಲ್ವಾ ಗೊತ್ತಿಲ್ಲ. ಒಂದು ವೇಳೆ ಆಡಿಲ್ಲ ಅಂದರೆ 4 ಕೋಟಿ ಹಣ ಇವರಿಗೆ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಪ್ರಶ್ನೆ. BCC ನಿಯಮಗಳು ಏನು ಹೇಳುತ್ತೆ ಅಂದರೆ, ಒಬ್ಬ ಆಟಗಾರನು ಟೂರ್ನಿ ಆರಂಭಕ್ಕೂ ಮುನ್ನವೇ ತಂಡವನ್ನು ಸೇರಿಕೊಂಡು ಅಭ್ಯಾಸ ಶಿಬಿರಗಳಲ್ಲಿ ಭಾಗವಹಿಸಿದರೆ ಅವರು ಈ ಸೀಸನ್ನ ಭಾಗವೆಂದು ಪರಿಗಣಿಸಲ್ಪಡ್ತಾರೆ. ಒಂದು ವೇಳೆ ಪಂದ್ಯಾವಳಿ ನಡೆಯುತ್ತಿರುವ ಸಮಯದಲ್ಲಿ ಆಟಗಾರ ಗಾಯಗೊಂಡ್ರೆ ಅಥವಾ ಫಿಟ್ನೆಸ್ ಕಾರಣಗಳಿಂದ ಪಂದ್ಯಗಳಿಂದ ಹೊರಗುಳಿದರೆ ಅವರ ಮೂಲ ವೇತನಕ್ಕೆ ಯಾವುದೇ ಕಡಿತ ಉಂಟಾಗೋದಿಲ್ಲ. ಧೋನಿಯವರು ಈ ಋತುವಿನ ಆರಂಭದಿಂದಲೂ ತಂಡದ ಜೊತೆ ಇದ್ದಾರೆ ಮತ್ತು ಚೆಪಾಕ್ ಮೈದಾನದಲ್ಲಿ ಅಭ್ಯಾಸ ಕೂಡ ನಡೆಸಿದ್ದಾರೆ. ಹೀಗಾಗಿ IPL ನಿಯಮಗಳ ಅಡಿಯಲ್ಲಿ ಅವರು 4 ಕೋಟಿ ರೂಪಾಯಿಗಳ ಮೂಲ ವೇತನವನ್ನು ಅವರು ಪಡಿತಾರೆ, ಅವರಿಗೆ ಸಿಗುತ್ತೆ. ಇನ್ನು ಮೂಲ ವೇತನವು ಸುರಕ್ಷಿತವಾಗಿದ್ದರೂ ಪಂದ್ಯದ ಶುಲ್ಕ ಅವರಿಗೆ ಸಿಗಲ್ಲ. ಯಾಕಂದರೆ ಪಂದ್ಯದ ಶುಲ್ಕ ಪಡಿಬೇಕಾದ್ರೆ ಆಟಗಾರನು ಆ ಪಂದ್ಯದ ಪ್ಲೇಯಿಂಗ್ 11ನಲ್ಲಿ ಇರಬೇಕು ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೈದಾನಕ್ಕೆ ಬರಬೇಕು. ಧೋನಿಯವರು ಈವರೆಗೆ ಯಾವುದೇ ಒಂದು ಪಂದ್ಯದಲ್ಲಿ ಆಡದ ಕಾರಣ ಅವರು ಪಂದ್ಯಗಳ ಹೆಚ್ಚುವರಿ ಶುಲ್ಕವನ್ನು ಕಳೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಧೋನಿ ಕೇವಲ ಒಬ್ಬ ಆಟಗಾರನಲ್ಲ, ಅವರು CSK ತಂಡದ ಅವಿಭಾಜ್ಯ ಶಕ್ತಿ ಮತ್ತು ಬ್ರ್ಯಾಂಡ್. ಅವರು ಮೈದಾನದಲ್ಲಿ ಬ್ಯಾಟ್ ಬೀಸಲಿ ಅಥವಾ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕುಳಿತು ಪ್ಲಾನ್ ಮಾಡಲಿ,
ಅವರ ಉಪಸ್ಥಿತಿಯೇ ತಂಡಕ್ಕೆ ಮತ್ತು ಟೂರ್ನಿಗೆ ಕೋಟ್ಯಾಂತರ ರೂಪಾಯಿಗಳ ಮೌಲ್ಯ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಸೀಸನ್ನಲ್ಲಿ ಅವರು ಕಣಕ್ಕಿಳಿತಾರಾ ಮುಂದಿನ ಪಂದ್ಯಗಳಲ್ಲಿ ಅಥವಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.